ಇವತ್ತು ಬೆಳಗ್ಗೆನೆ ರೆಡಿಯಾಗಿ ಹೊರಟಿದ್ದೀವಿ ನಾವು ಸ್ಕ್ಯಾನಿಂಗಿಗೆ. ಇವಾಗ ಡೌಟ್ ಇರೋದು ನನಗೆ, ಮನು ಈ ಕಡೆಯಿಂದ ಬರ್ತಾರಾ ಈ ಕಡೆಯಿಂದ ಬರ್ತಾರಾ ಅಂತ. ಒಂದು ಸರಿನೂ ಮನುನ ಅಲೋನೇ ಮಾಡಿಲ್ಲ ಅಲ್ವಾ? ಸ್ವೀಟ್ಸ್ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ. ನಂಗೆ ಅಷ್ಟು ಇಷ್ಟ ಆಗ್ತಾ ಇದೆ ಸ್ವೀಟ್ಸ್, ಯಾಕೋ ಇತ್ತೀಚೆಗೆ. ಇವತ್ತು ಚೆನ್ನಾಗಿದೆ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಕುಳ್ರಾದ್ರೆ ನಾವು ಒಂದು ಸ್ಟೂಲೋ ಏನೋ ಹಾಕೊಂಡು ನಿಂತ್ಕೊಬಿಡ್ತೀವಿ. ಹೈಟ್ ಇದ್ದವ್ರು ಏನು ಮಾಡ್ತಾರೆ, ಏನು ಗುಂಡಿನ ತೊಳ್ಕೊಂತಾರೆ ನಿಂತ್ಕೊಳ್ಳೋಕ್ಕಲ್ಲಿ. ಒನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅನ್ನೋ ಥರ ಇರುತ್ತೆ. ಈಗ ಪಾರ್ಟಿ ಹಾಲು ಚೇಂಜ್ ಮಾಡಿದ್ವಿ. ಏನೋ ತೋರಿಸ್ತೀನಿ. ಗಜ್ನಿ ಎಲ್ಲಿ ಮರ್ಸ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಗಾಡಿ ಬಿಟ್ಬಿಡ್ತೀವೋ ಸೈಡಿಗೆ ಅಂತ ಟೆನ್ಷನ್. ಹಾಯ್, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಬೆಳಗ್ಗೆನೆ ರೆಡಿಯಾಗಿ ಹೊರಟಿದ್ದೀವಿ ನಾವು ಸ್ಕ್ಯಾನಿಂಗಿಗೆ. ಲಾಸ್ಟ್ ಸ್ಕ್ಯಾನ್ ನಂದು ಆಗಿದ್ದು 5th ಮಂತ್ ಅನಾಮಲಿ ಸ್ಕ್ಯಾನ್. ಅದಾದಮೇಲೆ ಯಾವುದೇ ರೀತಿ ಸ್ಕ್ಯಾನ್ಗಳಾಗಿರಲಿಲ್ಲ. ಇವತ್ತು ಸ್ಕ್ಯಾನಿಂಗ್ ಇದೆ. ಪ್ರಾಬಬ್ಲಿ ಇದು ಗ್ರೋತ್ ಸ್ಕ್ಯಾನ್ ಇರಬೇಕು. ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಇದೇನು ಸ್ಕ್ಯಾನು ಅಂತ. ನನಗೆ ಗೊತ್ತಿರೋಂಗೆ ಮೇಜರ್ ಇಂಪಾರ್ಟೆಂಟ್ ಸ್ಕ್ಯಾನ್ಗಳಂದರೆ 3rd ಮಂತ್ ಮತ್ತು 5th ಮಂತದು. ಸೊ ಅದಕ್ಕೆ ಇವತ್ತು ಹೊರಟಿದ್ದೀವಿ. ಬೆಳಗ್ಗೆ 9 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಯೂಶ್ವಲಿ ನಾನು ಅರ್ಲಿ ಅಪಾಯಿಂಟ್ಮೆಂಟ್ ತೊಗೊಬಿಡ್ತೀನಿ, ಅಂದರೆ ಒಂದು 2 weeks ಮೊದಲೇ ತೊಗೊಬಿಡ್ತೀನಿ. ಸೊ ಬೆಳಗ್ಗೆನೆ ಅಪಾಯಿಂಟ್ಮೆಂಟ್, ಫಸ್ಟ್ ಅಪಾಯಿಂಟ್ಮೆಂಟ್ ನಂದೇ ಸಿಕ್ಬಿಡತ್ತೆ. ಸೊ ಹಂಗಾಗಿ ಮನು ಮನೆ ಹತ್ರ ಹೋಗಿದ್ದಾರೆ ಕಾರ್ ತರೋದಕ್ಕೆ. ಟೈಮ್ ಆಗಿದೆ ಆಲ್ರೆಡಿ 9:30. ಯೂಶ್ವಲಿ ಈ ಟೈಮ್ಗೆ ಬಿಡೋದು, ಯಾಕೆಂದರೆ ಅದು ಡಾಕ್ಟ್ರು ಅಲ್ಲಿ ಬರೋದೇನೆ 10:30. ನನಗೆ ಸ್ಕ್ಯಾನ್ ಮಾಡೋದು ಫೀಟಲ್ ಮೆಡಿಸನ್ ಸ್ಪೆಷಲಿಸ್ಟು. ನಾನು ರೇಡಿಯೋಲಜಿಸ್ಟ್ ಹತ್ರ ಹೋಗಲ್ಲ ಸ್ಕ್ಯಾನಿಂಗಿಗೆ. ಸೊ ಹಂಗಾಗಿ ಬಂದ್ಬಿಡ್ತಾರೆ ಮನು. ಇಲ್ಲಿ ಮನೆ ಹತ್ರ ಗಾಡಿಗಳು ಪಾರ್ಕ್ ಆಗೋಗಿದೆ. ಈ ರೋಡು ಡೆಡ್ ಎಂಡಿಗೆ ಬರ್ತೀನಿ ಮಂಜು, ಅಲ್ಲಿಗೆ ಬಂದ್ಬಿಡು ಅಂತ ಹೋದ್ರು. ನೀನು ಬೇಡ, ಸುಮ್ಮನೆ ಇಲ್ಲಿಂದ ಅಲ್ಲಿ ಪುನಃ 2 wheeler, ಅಲ್ಲಿಂದ ಇಲ್ಲಿಗೆ ವಾಪಸ್ ಟ್ರಾವೆಲಿಂಗು ಬೇಡ, ನೀನು ಆರಾಮಾಗಿ ಬಾ ಅಂದ್ಬಿಟ್ಟು ಹೋಗಿದ್ದಾರೆ. ಹೋಗಿ ಫಸ್ಟಲ್ಲಿ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಳ್ಳೋಣ, ಇಲ್ಲ ಸುಮ್ಮನೆ ಅಲ್ಲಿ ಬೇರೆ ವೆಹಿಕಲ್ಗಳು ಬಂದರೆ ಸುಮ್ಮನೆ ಜಾಮ್ ಆಗುತ್ತೆ. ಮನು ಬಂದ್ರೇನೋ ಅಂದ್ಕೊಂಡೆ, ಬಟ್ ಅಲ್ಲ, ಅದು ಯಾವುದೋ ಕಿಯಾ ಕಾರು. ಇಲ್ಲೆಂಗೋ ಚೇರ್ ಸಿಕ್ತು, ಆರಾಮಾಗಿ ಕೂತ್ಕೊಂಡಿದ್ದೀನಿ. ನೆರಳು ಇದೆ, ಚೇರು ಇದೆ. ತುಂಬ ಟೈಮ್ ನಿಂತ್ಕೊಳ್ಳೋಕ್ಕಾಗಲ್ಲ, ಹಂಗೆ ಎನರ್ಜಿ ಡ್ರಾಪ್ ಆದಂಗೆ ಆಗುತ್ತೆ. ಇವಾಗ ಡೌಟ್ ಇರೋದು ನನಗೆ, ಮನು ಈ ಕಡೆಯಿಂದ ಬರ್ತಾರಾ ಈ ಕಡೆಯಿಂದ ಬರ್ತಾರಾ ಅಂತ. ಸೊ ಅದಕ್ಕೆ ಎರಡೂ ಕಡೆಗೂ ಕಣ್ಣಾಯಿಸ್ಕೊಂಡು ಕೂತಿದ್ದೀನಿ, ಯಾವ ಕಡೆಯಿಂದ ಬರ್ತಾರೆ ಅಂತ. ಈ ಕಡೆಯಿಂದನೇ ಬರ್ತಾರೆ. ಹೋಗೋಣ ಬಂದ್ರಪ್ಪ. ಅಲ್ಲೇ ನಿಲ್ಸು. ವಾರಿಸ್ಲಿಲ್ವ ನೆನೆ ಕಾರು? ಮತ್ತಿಲ್ಲೆಲ್ಲ ಹಂಗೆ ಐತೆ ಗಲೀಜು. ಯಾವಾಗಲೂ ಮಳೇಲಿ ಹೋಗಿ ಬಂದಿದ್ದೀವಿ. ಆಯ್ತಾ? ಆಯ್ತು, ಬೆಲ್ಟ್ ಒಂದು ಹಾಕೊಂಡ್ಬಿಡ್ತೀನಿ. ಅಯ್ಯ, ಓಕೆ ಡನ್. ನೋಡೋಣ. ಆರಾಮಾಗಿ ಚೇರ್ ಸಿಕ್ತು ಅಲ್ಲಿ ನೆರಳಲ್ಲಿ. ಇಲ್ಲಿ ಕಾಫಿ ಶಾಪಲ್ಲಿ ಹಾಕಿರೋದು. ಕೂತ್ಕೊಂಡಿದ್ದೆ ಮರದ ಕೆಳಗಡೆ ಕೂತ್ಕೊಂಡ್ರೆ ಒಳ್ಳೆ ಗಾಳಿ ಬರ್ತಾ ಇರುತ್ತೆ. ಗಾಡಿಗಳು ನಿಲ್ಸ್ಬಿಟ್ಟಿದ್ರಲ್ಲ, ತೆಗಿಯೋದು ಕಷ್ಟ ಮನೆ ಹತ್ರ. ಅದೇ ಬರ್ತಾ ಆ ಕಡೆ ಈ ಕಡೆ ಎಲ್ಲಾನು ದಾರಿನ ಬ್ಲಾಕ್ ಮಾಡ್ಕೊಂಡ್ಬಿಟ್ಟು ಜನಗಳು ಯಾವ ಕಡೆಯಿಂದನೂ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಹೌದು, ಇಲ್ಲಿ ಸ್ವಲ್ಪ ರೋಡ್ಗಳೆಲ್ಲ ಚಿಕ್ಕದಲ್ಲ, 25-30 ಫೀಟ್ ಅಷ್ಟೇ. ಕೆಲವು ಮಾತ್ರ, ಎಲ್ಲಾನು ಅಲ್ಲ. ಇಂಟೀರಿಯರ್ ರೋಡ್ಗಳು. ಸೊ ಹಂಗಾಗಿ ಲೇಟ್ ಬರೋದು ಆಗತ್ತಾ. ಯೂಶ್ವಲಿ ಈ ಟೈಮ್ಗೆ ನಾವು ಪ್ರತಿ ಸಾರಿನೂ ಮನೆ ಬಿಟ್ಟಿರೋದು 9:30ಗೆ. ಅಲ್ಲೊಂದು 10 o'clock ಅಷ್ಟೊತ್ತಿಗೆ ಹೋಗ್ತೀವಿ. ಡಾಕ್ಟ್ರು ಬರೋದೇ 10:30ಗೆ. ಒಟ್ಟಿನಲ್ಲಿ ಏನಪ್ಪ ಅಂದರೆ ನಾವು ಫಸ್ಟ್ ಎಂಟ್ರಿ ಕೊಡಬೇಕಷ್ಟೇ. ಆವಾಗ ನಮ್ಮದು ಫಸ್ಟ್ ಸ್ಕ್ಯಾನ್ ಆಗುತ್ತೆ. ಅಪಾಯಿಂಟ್ಮೆಂಟ್ ಇದ್ರೂ ಯಾರು ಬೇಗ ಬರ್ತಾರೆ ಅವರಿಗೇನೆ ಅವ್ರು ಮಾಡೋದು. I'm the best he ever had. Bad bitch fly me out first class. No break, so I'm doing a dash. Is you mad? Cause he on my body so bad. Bad bitch, my amigo. Ass fat just as big as my ego. Bitch is so great, so I'm 2 hours later. Scanning ಏನೋ ಬೈಕು ಎಸ್ಕೇಪು. ಪೊಲೀಸು ಅಲ್ಲಿ ಟ್ರಾಫಿಕ್ ಪೊಲೀಸ್ ನಿಂತವ್ರಲ್ಲ, ಬೈಕವರು ಆ ಕಡೆಯಿಂದ ರಾಂಗ್ ರೂಟಲ್ಲಿ ಬಂದು ರೈಟ್ ಹೊಡಿದ್ರು. ಕ್ಯಾಚ್ ಮಾಡೋಕ್ಕೆ ಅಂತ ಓಡಿದ್ರು ಬೈಕವ್ರ ಹಿಂದೆ. ಸಿಗಲಿಲ್ಲ. ಬೈಕ್ ಸ್ಪೀಡ್ ಮಾಡ್ಕೊಂಡು ಹಾಕಂತ ಹೋದ್ರು. ಫೋಟೋ ತೆಕ್ಕೊಳ್ಳೋಕ್ಕೂ ಆಗಲಿಲ್ಲ. ಹಂಗೆ ಮಾಡೋಕೆ ಹೋಗಿ ಏನಾದರೂ ಆಕ್ಸಿಡೆಂಟ್ ಮಾಡ್ಕೊಂಡು ಬರ್ತಾರೆ. ಹೌದು, ಹುಡುಗರುಗಳು. ಇವರು ಪೊಲೀಸವರು ಹಂಗೆ ಆಡ್ತಾರೆ. ಹುಡುಗ, ಚಿಕ್ಕ ಹುಡುಗನೇ 18-20 ವರ್ಷದ ಹುಡುಗ. ಎದುರಿಸ್ಬಿಡ್ತಾರೆ, ಗಾಬರಿ ಆಗ್ಬಿಡ್ತಾರೆ ಪಾಪ ಅವರು. ಎಲ್ಲ ಹೋಗಿ ಗುದ್ದು ಬಿಡ್ತಾರೆ. ಅಲ್ಲ, ಆ್ಯಕ್ಚುಲಾಗಿ ಪೊಲೀಸ್ ಕೈ ಹೊಡಿದ್ರು. ಹಿಡಿದ್ರೆ ಫೈನ್ ಹಾಕ್ತಾರಲ್ಲ ಅಂತಾನೆ ಸ್ಪೀಡ್ ಮಾಡ್ದ ಹುಡುಗ. ಅದಕ್ಕೆ ಹಿಂದೆ ಓಡಿದ್ರು, ಬ್ರರ್ ಅಂತ ಹೋಗ್ಬಿಟ್ಟ. ಅಡ್ಡ ಆ ಕಡೆ ಅಪೋಸಿಟ್ ವೆಹಿಕಲ್ ಬಂದಿದ್ದಿದ್ರೆ ಆಕ್ಸಿಡೆಂಟ್ ಆಗಿರೋದು. ಅದೇ
ಅಪ್ಪ ಅಮ್ಮನ ಖರ್ಚು ಬಿದ್ದಿರೋದು ಅಷ್ಟೇ. ಏನೋ ಒಂದು ಎನಿವೇಸ್ ನಮ್ಮದು ಸ್ಕ್ಯಾನಿಂಗ್ ಎಲ್ಲ ಮುಗೀತು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ತಲೆ ಒಳಗೆ ಇಲ್ಲ ನಮಗೆ, ಬರೀ ಆ ಸ್ಕ್ಯಾನಿಂಗ್ದೇ ತಲೆಯಲ್ಲಿ ತುಂಬ್ಕೊಂಡು ಹೋದ್ವಲ್ಲ ಅಲ್ವಾ. ಈಗ ಅದು ಬರೋದಿಲ್ಲ ಅಲ್ಲಿ ಸಖತ್ತು ಇದ್ರಲ್ಲಿ ಇರ್ತೀವಿ, ಅವ್ರ ಡಾಕ್ಯುಮೆಂಟ್ಸ್ಗಳು ಕೇಳ್ತಾ ಇರ್ತಾರೆ ಅದು ಇದು. ಆಮೇಲೆ ಇನ್ನೊಂದೇನು ಅಂದ್ರೆ ಆಮೇಲೆ ಪ್ರೈವಸಿನೂ ಅಲ್ವಾ ಬೇರೆಯವ್ರದ್ದು. ಹೌದು, ಬೇರೆಯವರು ಅವರು ಗೊತ್ತಿರ್ತಾರೆ, ಬೇರೆ ಪ್ರೆಗ್ನೆಂಟ್ಸ್ ಎಲ್ಲ ಇರ್ತಾರಲ್ವ, ಹಂಗಾಗಿ ಅಷ್ಟು ಪ್ರಿಫರ್ ಮಾಡಲ್ಲ ಅಲ್ಲಿ ವಿಡಿಯೋ ಮಾಡೋದಕ್ಕೆ. ಚೆನ್ನಾಗಾಯ್ತು ಸ್ಕ್ಯಾನಿಂಗ್ ಎಲ್ಲ ಆ್ಯಸ್ ಎಕ್ಸ್ಪೆಕ್ಟೆಡ್. ನನಗೆ ಇದು ಇವತ್ತು ಏನಕ್ಕೆ ಮಾಡ್ತಿದ್ದೆ ಅಂದರೆ ಏನು ಪರ್ಟಿಕ್ಯುಲರ್ ಸ್ಕ್ಯಾನು ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಬೆಳಗ್ಗೆ ಹೇಳಿದ್ನಲ್ಲ ಅದು, ಆಮೇಲೆ ಕೇಳಿದ್ವಿ ಇದು ಗ್ರೋತ್ ಸ್ಕ್ಯಾನೇ ಅಂತ. ಇನ್ಮೇಲೆ ಏನೇ ಮಾಡಿದ್ರು ಗ್ರೋತ್ ಸ್ಕ್ಯಾನೇ ಮೇಡಮ್, ಮೇಜರ್ ಸ್ಕ್ಯಾನ್ 2 ಇದ್ದಿದ್ದು, ಅನಾಲಿಸಿಸ್ ಸ್ಕ್ಯಾನು ಅದು ಮುಗ್ದಿದೆಯಲ್ಲ ನಿಮ್ಮದು ಅಂತ ಅಂದರು. ಚೆನ್ನಾಗಾಯ್ತು, ಎಲ್ಲ ನಾರ್ಮಲ್ ಇದೆ, ಚೆನ್ನಾಗಿದೆ ಅಂತ ಹೇಳಿದ್ರು. ಖುಷಿ ಆಯಿತು. ಅದಕ್ಕಿಂತ ಮೋರ್ ಎಕ್ಸೈಟಿಂಗ್ ವಿಷಯ ಅಂದರೆ ಬೆಳಗ್ಗೆ ನಾನು ಹೇಳಲಿಲ್ಲ, ಇವತ್ತು ಪಾಪುನ ನೋಡ್ತೀನಿ ಅನ್ನೋದು ಭಾಳ ಖುಷಿ ಇತ್ತು ನನಗೆ. 2 ಡೇಸಿಂದನೇ ಕಾಯ್ತಾ ಇದ್ದೆ, ಎಷ್ಟೊತ್ತಿಗೆ ಇವತ್ತಾಗತ್ತೆ ಅಂತ. ಫುಲ್ ಖುಷಿ ಆಯಿತು. ಬಂದ ತಕ್ಷಣ ಮನೆಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ, ಅದು ಈ ಕೆಲಸ ಮಾಡ್ತಿತ್ತು, ಹಿಂಗೆ ಹಿಡ್ಕೊಂಡಿತ್ತು ಅಂತ ಹೇಳೋಕ್ಕೆ ಅರ್ಧ ಗಂಟೆ ಆಗುತ್ತೆ ನಾನು. ನಮ್ಮ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಹಸ್ಬೆಂಡ್ಸ್ನ ಅಲೋ ಮಾಡಲ್ಲ ಒಳಗಡೆಗೆ, ಸ್ಟ್ರಿಕ್ಟ್ಲಿ ನಾಟ್ ಅಲೋಡ್. ವೆರಿ ಸ್ಟ್ರಿಕ್ಟ್ ಸ್ಕ್ಯಾನಿಂಗ್ ಸೆಂಟರ್ ಇದು. ಒಂದು ಸರಿನೂ ಮನುನ ಅಲೋನೇ ಮಾಡಿಲ್ಲ ಅಲ್ವಾ. ಹೌದು, ಮಾಡೋದು ಇಲ್ಲ ಇದೇ ಅಂತಲ್ಲ, ಯಾವುದು ಮಾಡಲ್ಲ. ಅಂದ್ರೆ ಲೀಗಲ್ ಆಗಿ ಮಾಡ್ತೀನಿ ಬಿಸ್ನೆಸ್ ಅನ್ನೋರು ಯಾರು ಅಲ್ವೇ ಮಾಡಲ್ಲ. ಅದು ಈಗ ಮೊದಲೆಲ್ಲ ಮಾಡ್ತಿದ್ರಂತೆ, ಬಟ್ ಈಗ ಒಂದು 6-7 ಮಂತ್ಸಿಂದ ಅದು ವೆರಿ ಸ್ಟ್ರಿಕ್ಟ್ ರೂಲ್ ಮಾಡಿದಾರಂತೆ ಸೆಂಟ್ರಲ್ ಗೌರ್ಮೆಂಟಿಂದ. ಸೊ ಹಂಗಾಗಿ ಮ್ಯಾಕ್ಸಿಮಮ್ ಕಡೆ ಅಲೋ ಮಾಡಲ್ಲ, ಎಲ್ಲೋ ಒಂದೊಂದು ಕಡೆ ಮಾಡ್ತಾರೆ ಅಂತ ನಾನು ಹಿಂಗೆ ಯೂಟ್ಯೂಬಲ್ಲಿ ನೋಡಿರೋದಷ್ಟೇ, ಗೊತ್ತಿಲ್ಲ. ಅದಕ್ಕೆ ಮನೆಗೆ ಬಂದ ತಕ್ಷಣ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ, ಹಿಂಗಿದೆ. ಆಮೇಲೆ ಮನೆಗೆ ಹೋದ್ಮೇಲೆ ಕೂತ್ಕೊಂಡು ಫುಲ್ಲು ಫೋಟೋಸ್ ನೋಡ್ತಾ ಇರ್ತೀರಿ. ಒಂಥರ ಫೋಟೋ ಶೂಟ್ ಥರ ಇವತ್ತು. ಫೋಟೋ ಶೂಟೇ ಇರ್ತಾರೆ. ಚೆನ್ನಾಗಿತ್ತು. ಇವಾಗ ನಾವು ಸ್ಟ್ರೈಟ್ ಅವೇ ಹೋಗೋದು ಡಾಕ್ಟ್ರ್ ಹತ್ರ ಅಲ್ವಾ? ಇಲ್ಲ, ಮನೆಗೆ ಹೋಗಿ ಕಾರ್ ನಿಲ್ಲಿಸಿ ಆಮೇಲೆ ಪ್ಲಾನ್ ಮಾಡೋದು. ಅದೇನೆ. ಹೌದು. ಸೊ ಹೋಗಿ ಆಯ್ತು, ಅರ್ಧ ದಿನ ಹೋಗುತ್ತೆ. ಅದಕ್ಕೆ ಆರಾಮಾಗಿ ಇರೋಣ ಅಂದ್ಕೊಂಡು ರಜಾ ಹಾಕೋಗ್ಬಿಟ್ಟಿದ್ದೆ ನಾನು. ಹೊರಡೋಣ ಇವಾಗ, ಆರಾಮಾಗಿ ರಿಲ್ಯಾಕ್ಸ್ ಮಾಡೋಣ AC-ಲಿ. ಫುಲ್ಲು ಬಿಸಿಲಿದೆ ಹೊರಗಡೆ. ಹಾಸ್ಪಿಟ್ಲಿಂದ ಬಂದೋಳೇನೆ ರಜಾ ಹಾಕೊಂಡಿದ್ದು ಒಳ್ಳೇದಾಯ್ತು ಅಂತ ಅನ್ನಿಸ್ತಪ್ಪ. ಮಲಗ್ಬಿಟ್ಟೆ, ಚೆನ್ನಾಗಿ ರೆಸ್ಟ್ ಮಾಡಿದೆ. ಬಿಸಿಲಲ್ಲೆಲ್ಲ ಸುತ್ತಾಡ್ಕೊಂಡು ಬಂದಲ್ಲ. ಅಪ್ಪೋ ಇದು ಹಿಡ್ಕೊ, ಲಾಕ್ ಮಾಡ್ಕೊತೀನಿ. ಮಲಗಿದ್ದು ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಎದ್ದು ಕುತ್ಕೊಂಡು ಎಣ್ಣೆ ಕೊಚ್ಕೊಟ್ರು, ಕುಡಿದ್ಬಿಟ್ಟು ಮಾತಾಡ್ಕೊಂಡು ಕೂತಿದ್ವಾ. ಇದೇನೋ ಲಾಕ್ ಮಾಡೋಕ್ಕೆ ಕಷ್ಟ ಆಯ್ತಾಯ್ತು ನನಗೆ. ಮಾತಾಡ್ಕೊಂಡು ಕೂತಿದ್ವಾ, ನೋಡ್ದಾ ಹಿಂಗೆ ಎಡವಟ್ ಮಾಡೋದು ನಾನು. ಸ್ಲಿಪ್ಪರ್ ಒಳಗಡೆ ಬಿಟ್ಟಿದ್ದೀನಿ. ಮನು ಅಂದರು, ಬಾ ನಿನಗೆ ಸ್ನ್ಯಾಕ್ಸ್ ಕೊಡಿಸ್ತೀನಿ ಅಂತ. ಮಧ್ಯಾಹ್ನ ಅಲ್ಲಿ ಹೋಟೆಲ್ಗೆ ಹೋಗಿದ್ವಲ್ಲ, ಸ್ವೀಟ್ಸ್ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ. ನಂಗೆ ಅಷ್ಟು ಇಷ್ಟ ಆಗ್ತಾ ಇದೆ ಸ್ವೀಟ್ಸ್. ಯಾಕೋ ಇತ್ತೀಚೆಗೆ ಸ್ವೀಟ್ಸ್ ಅಂತೂ ನೀನು ತಿಪ್ಪರ್ಲಾಗ ಹಾಕೋರು ಕೊಡಿಸಲ್ಲ, ಸಂಜೆ ಬೇರೆ ಏನಾದರೂ ಕೊಡಿಸ್ತೀನಿ ಅಂದರು. ಕಾರ್ನರೋಸ್ ಐಸ್ ಕ್ರೀಮ್ ಅಂದೆ. ಇನ್ನು ಮೊನ್ನೆನೇ ತಿಂದಿದ್ದೀಯ ಐಸ್ ಕ್ರೀಮು, ಬೇಡ ಸ್ವಲ್ಪ ಗ್ಯಾಪ್ ಆಗಲಿ, ನೆಕ್ಸ್ಟ್ ಮಂತ್ ಕೊಡಿಸ್ತೀನಿ ಅಂತ ಹೇಳೋರು ಐಸ್ ಕ್ರೀಮ್ನ. ಅದಕ್ಕೆ ಬೇರೆ ಏನಾದ್ರು ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾವ್ರೆ ನ್ಯೂ ಬೇಲ್ ರೋಡಿಗೆ. ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ಹಾಂ, ಏನಂತೆ? ತಮ್ಮ ಅವನಂತೆ, ಹೊಸ ಹುಡುಗಿ. ನಾನು ನೋಡೇ ಇಲ್ಲ. ಯಾಕೆ ನೋಡಿಲ್ಲ? ಯಾವಾಗಲೂ ಇಲ್ಲೇ ಇರ್ತಾನೆ. ಹೌದಾ? ಅವನು ನಿನ್ನ ತಮ್ಮನ? ತಿಕ್ತಾನೋ? ತಿಕ್ತು. ತಿಕ್ತು ಒಂದೇ ಥರ ಇದೆ ಫೇಸು. ತಿಕ್ತೇನೋ ಅಲ್ಲೊಬ್ಬ ಇದ್ದಾನೆ. ಮೊನ್ನೆ ಹೇಳ್ತೇವೆ, ಆ ಬೆಕ್ಕಿನ ಸ್ಟೋರಿ ಹೇಳ್ತೇವೆ, ತಿಕ್ತು ಕಣೋ ನನಗೆ ತಿಕ್ತು ಕಣೋ ಅಂತ ಇಲ್ಲಿರ್ತಾನೆ ನೋಡಿ. ಈಗ ಮನು ತಿಕ್ತೇನೋ ಅಂದ್ರೆ ಓಡ್ಬಿಡ್ತಾನೆ ಅವನು. ಹೇಳ್ಬೋದು, ತಿಕ್ತೇನೋ, ತಿಕ್ತಾ ತಿಕ್ಕಿಲ್ಲ ತಿಕ್ಕಿಲ್ವಂತೆ ಮನು ಅವನಿಗೆ. ತಿಕ್ಕಿಲ್ವಂತೆ, ತಿಕ್ಕಿಲ್ಲ, ಮಕ್ಕಳು ಮಾತೇ ಚಂದ. ತೊದ್ಲು ಮಾತುಗಳು. ಕೆಲವ್ರಿಗೆ ಒಂದೊಂದು ಲೆಟರ್ಗಳು ಬರಲ್ವಲ್ಲ, ಆ ಮಾತುಗಳು ಕೇಳಕ್ಕೆ ಭಾಳ ಕ್ಯೂಟ್ ಆಗಿರುತ್ತೆ. ಏನು ಕೊಡಿಸ್ತೀಯಪ್ಪ? ಪಾನಿಪುರಿ. The next morning. ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಕಂಟಿನ್ಯೂ ಮಾಡ್ತಾ ಇರೋದು. ಎದ್ದಾಗಲಿಂದ ಆ್ಯಸ್ ಯೂಶ್ವಲ್ ಗೊತ್ತಲ್ಲ ನನ್ನ ರೊಟೀನು, ಹೇಳ್ತಾನೇ ಇರ್ತೀನಿ. ಎದ್ದೆ, ಹಾಲು ಕುಡ್ದೆ, ತಿಂಡಿ ಮಾಡಿದೆ. ಇವತ್ತು ನಾನೇ ಮಾಡಿದೆ ತಿಂಡಿ. ನಮ್ಮ ಮನೆಯಲ್ಲಿ ದೋಸೆ ಆ್ಯಂಡ್ ಶೇಂಗಾ ಚಟ್ನಿ ಮಾಡಿದೆ. ಸಾಕಾಗಿದೆ ಅಂತ ತಿಂದರು ಮನು ಶೇಂಗಾ ಚಟ್ನಿನ. ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಇವತ್ತು ಅಂದರೆ ಬೇರೆ ದಿನ ಚೆನ್ನಾಗಿರ್ಲಿಲ್ಲ ಅಂತನಾ? ಇವತ್ತಿನ ಬಗ್ಗೆನೇ ನಾನು ಮಾತಾಡೋದು. ಇವತ್ತು ಚೆನ್ನಾಗಿತ್ತು ಅಷ್ಟೇ, ಅದ್ರ ಬಿಟ್ಟು ಎಕ್ಸ್ಟ್ರಾ ಎಲ್ಲ ನಾವು ಮಾತಾಡೋಕೆ ಹೋಗೋಣ. ಮನು, ನನ್ನ ಯಾವುದೇ ರೀತಿ ಚಟ್ನಿ ಮಾಡಿದಾಗೆಲ್ಲ ಹೇಳ್ತೀಯ ಸಾಕಾಗಿದೆ ಚಟ್ನಿ ಅಂತ. ಇವತ್ತು ಚೆನ್ನಾಗಿದೆ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ.
ಚೆನ್ನಾಗಿತ್ತಲ್ಲ ಇವತ್ತು ಇನ್ನೊಂದು ದಿನನೂ. ನಾನು ಚಟ್ನಿ ತುಂಬ ಚೆನ್ನಾಗಿ ಮಾಡ್ತೀನಿ. ಅದರಲ್ಲೂ ಮನುಗೆ ಚಟ್ನಿ ಪ್ರಿಯ ಅವರು. ಎಲ್ಲೇ ಹೋದ್ರೂ ಅವ್ರಿಗೆ ಚಟ್ನಿ ಟೇಸ್ಟಿಯಾಗಿರಬೇಕು. ಅವ್ರು ಒಪ್ಕೊಳ್ಳೋದೇ ಕಷ್ಟ ಚಟ್ನಿನ. ಸೊ ಮನುನೇ ಒಪ್ಕೊಂಡ್ರವ್ರೆ ಅಂತಂದರೆ ನಾನು ಸೂಪರ್ ಡೂಪರಾಗಿ ಮಾಡ್ತೀನಿ ಚಟ್ನಿನ ಅಂತ ಅರ್ಥ. ಇನ್ನೊಂದು ಏನದು ಪಪ್ಪು ಕಡಲೆ ಚಟ್ನಿ ಆಗಲಿ, ಶೇಂಗಾ ಬೀಜ ಚಟ್ನಿ ಆಗಲಿ, ಟೊಮೆಟೊ ಚಟ್ನಿ ಆಗಲಿ ತುಂಬ ಚೆನ್ನಾಗಿ ಮಾಡ್ತೀನಿ. ಎನಿವೇಸ್ ಬ್ಯಾಟರ್ ತರಿಸಿದೆ, ದೋಸೆ ಬ್ಯಾಟರು. ತುಂಬ ದಿನ ಹೋಟ್ಲಲ್ಲಿ ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ ದೋಸೆ ಹೋಟ್ಲಲ್ಲಿ, ಅದಕ್ಕೆ ಮನೇಲೇ ಹಾಕೊಂಡು ತಿನ್ನೋಣ ಅಂತ. ಚೆನ್ನಾಗಿತ್ತು. ತಿಂದ್ಬಿಟ್ಟು ಕೂತಿದ್ದೀನಿ. ಮನುಗೆ ಕಾಫಿ ಮಾಡಿಕೊಟ್ಬಿಟ್ಟು ಸ್ವಲ್ಪ ಕೆಲಸ ಇದೆ ಮನೆಯದು. ಬೆಡ್ರೂಮ್ ಎಲ್ಲ ಒಂಚೂರು ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ಕೊಡ್ವಿ ಇದು ಮಾಡಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಹೋಗೋಣ ಅಂತ ಮನುದು ಎಲ್ಪ್ ಬೇಕು. ಅದಕ್ಕೆ ಕಾಫಿ ಕುಡ್ಕೊಳ್ಳಿ ಅಂತ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಈ ಗ್ಯಾಪಲ್ಲಿ ನಾನು ಮನೆಗೆ ಫೋನೇ ಮಾಡಿಲ್ಲ ಬೆಳಗ್ಗೆಯಿಂದ. ನಾನು ಮಾಡೋ ತನಕನೂ ಬೆಳಗ್ಗೆ ಟೈಮ್ ಅವ್ರು ಮಾಡಲ್ಲ, ಬ್ಯುಸಿ ಇರ್ತೀನಿ ನಾನು ಅಂದ್ಬಿಟ್ಟು. ಸೊ ಹೋಗಿ ಫೋನ್ ಮಾಡಿ ಮಾತಾಡಿಕೊಂಡು ಒಂದು 2-3 ನಿಮಿಷ ಆಮೇಲೆ ಹೋಗಿ ಕೆಲಸಗಳು ಮುಗಿಸ್ಕೋಬೇಕು. ಚಿಕನ್ ಬೇರೆ ತಂದಿಟ್ಟಿದ್ದಾರೆ. ಏನಪ್ಪ ಇನ್ನು ಎಷ್ಟೊತ್ತು ನಿಂದು? 10 ನಿಮಿಷ ಆ ಕಾಫಿ ಕುಡಿಯೋಕ್ಕೆ? ಕೋಲ್ಡ್ ಕಾಫಿ ಕುಡಿತೀಯಾ? ಹಂಗೆ 10 ನಿಮಿಷ ಬೇಕಂತ. ಇನ್ನು ನನ್ನ ಹತ್ರ ಬೇಜಾನ್ ಟೈಮ್ ಇದೆ. ಹೆಂಗಾದರೆ ಮನೆಗೆ ಮಾತಾಡಿ ಎದ್ದೋಗೋಕ್ಕೆ ಫೋನ್ ಮಾಡಿ ಮಾತಾಡ್ಬಿಡವಾತ. ಒಂದು ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಬರೋಣ. ನಾವು ರೆಸ್ಟ್ ಮಾಡ್ಕೊಂಡು ಮಧ್ಯದಲ್ಲೇ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಷ್ಟೊತ್ತಿಗೆ ಟೈಮ್ ಆಗೇ ಹೋಗ್ಬಿಡುತ್ತೆ. ನಾನು ಮನು ಸೇರಿಕೊಂಡು ಚಿಕನ್ ಸಾಂಬಾರು ಮಾಡಿಬಿಟ್ವಿ. ಇನ್ನು ಕುದೀತಾ ಇದೆ ಚಿಕನ್ ಸಾಂಬಾರು. ಆ್ಯಸ್ ಯೂಶ್ವಲ್ ನಾನು ಸೈಡಲ್ಲಿ ಚಾಪ್ ಮಾಡ್ಕೊಡೋದು, ಮನು ಈ ಕಡೆ ಒಗ್ಗರಣೆಗೆ ಹಾಕ್ಕೊಳ್ಳೋದು. ಪಾತ್ರೆನೆಲ್ಲ ತೊಳೆದಿಟ್ರು. ನಾನು ತೊಳಿತೀನಿ ಅಂದರೆ ಕೇಳಲಿಲ್ಲ. ಬಿಡು ಬೇಡ ನಾನು ತೊಳಿತೀನಿ ಅಂತ. ಏನಪ್ಪ ನಿನ್ನ ಸಾಂಬಾರು ಘಮ ಘಮ ಅಂತ ಐತಲ್ಲ ಮನು? ನನಗೇನು ಬರ್ತಾ ಇಲ್ಲಪ್ಪ ಇನ್ನು. ಹೌದಾ? ಅಲ್ಲೋಗೊಂದು ಸ್ವಲ್ಪ ಪ್ಲೇಟ್ ತೆಗೆದ್ಬಿಟ್ಟು ನಿಂತ್ಕೊ. ನಾನೇ ಮಾಡಿದ್ದೆ, ಅವಾಗಲೂ ಬರಲಿಲ್ಲ. ಮಸಾಲೆ ಹಾಕಿದ್ಮೇಲೆ ನೀನೇನು ನಿಂತಿಲ್ಲ ಅಲ್ಲಿ. ಓಕೆ, ನಮಗೆ ಬರ್ತಿಲ್ಲ, ಬಂದಾಗ ಹೇಳ್ತೀವಿ ಅಷ್ಟೇ. ಬಂದಾಗ ಹೇಳಬೇಕು ಬಂತು ಅಂತ. ನಮ್ಮ ಮನೆಯದು ಸಾಂಬಾರು ಪುಡಿ ಹಾಕಿ ಮಾಡಿದ್ದೀನಿ. ಅದು ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ, ಫ್ಲೇವರ್. ನಾವಿಷ್ಟೆಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ 2 ಗಂಟೆ ಆಗೇ ಹೋಯ್ತು. ಸಿಸ್ಟಮ್ ಲಾಗಿನ್ ಮಾಡ್ತಾಯಿದ್ದೀನಿ. ರೈಸ್ ಇತ್ತು ಸ್ವಲ್ಪ, ಅದಕ್ಕೇ ಏನು ಮಾಡೋದು ಬೇಡ, ಜಸ್ಟು ರಾಗಿ ಮುದ್ದೆ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಓಕೆನಾ? ಓಕೆ, ಎನಿಥಿಂಗ್ ಇಸ್ ಫೈನ್. ಸುಸ್ತಾಗೋಯ್ತಾ? ಮತ್ತೆ ಅಲ್ಲಿ ನಮ್ಮದು ಸ್ಲ್ಯಾಬ್ ಸ್ವಲ್ಪ ಡೌನು. ನನಗೆ ಕರೆಕ್ಟಾಗೈತೆ. ಆ್ಯಕ್ಚುಲಾಗಿ ಅದು ಕರೆಕ್ಟಾಗೇ ಇದೆ. ಮನು ಹೈಟ್ ಇರೋದಕ್ಕೆ ಜಾಸ್ತಿ ಬೆಂಡ್ ಹಾಕ್ಕೊಂಡು ಅವರು ಪಾತ್ರೆ ಎಲ್ಲ ತೊಳೆದ್ರೆ ಫುಲ್ ಸುಸ್ತ್ಕೊಬಿಡ್ತಾರೆ. ಅದಕ್ಕೆ ಹೇಳೋದು ಜಾಸ್ತಿ ಹೈಟ್ ಇರಬಾರ್ದು ಅಂತ. ಆಯಿತಾ? ನೆಕ್ಸ್ಟ್ ಟೈಮ್ ಮಾಡಿದಾಗ ಹೈಟ್ ಕಮ್ಮಿ ಮಾಡ್ಕೊಂಡೆ ಬರ್ತೀವಿ. ಕುಳ್ರಾದರೆ ನಾವು ಒಂದು ಸ್ಟೂಲೋ ಏನೋ ಹಾಕೊಂಡು ನಿಂತ್ಕೊಬಿಡ್ತೀವಿ. ಹೈಟ್ ಇದ್ದವ್ರು ಏನು ಮಾಡ್ತಾರೆ? ಏನು ಗುಂಡಿನ ತೊಳ್ಕೊತಾರೆ ನಿಂತ್ಕೊಳ್ಳೋಕ್ಕಲ್ಲಿ, ಡೌನ್ ಮಾಡ್ಕೊಳ್ಳೋಕ್ಕೆ. ಅಡ್ವಾಂಟೇಜ್ ಆಫ್ ಕುಳ್ರು, ಡಿಸ್ಅಡ್ವಾಂಟೇಜ್ ಆಫ್ ಹೈಟ್ ಇರೋರ್ದು. ಸುಸ್ತು. ಯಾವುದು? ಥ್ಯಾಂಕ್ ಯು ವೆರಿ ಮಚ್. ಇನ್ನು ಹಾಕೇ ಇಲ್ವಲ್ಲ ಮನು? ಹಾಕಿ ಅಂತ ಗ್ಯಾರಂಟಿ ಇದೆ. ಫುಲ್ ಸುಸ್ತಾಗೋಗೋರೆ ಪಾಪ. ಏನು ನೋಡ್ತಾ ಇದೆಯಾ? ಏನು ನೋಡ್ತಾ ಇದೆಯಾ ಅಂದೆ. ಏನು ಇಲ್ಲ. ಇವತ್ತಂತೂ ಒಂಥರ ಬ್ಯುಸಿ ಡೇ ಆಗೋಗ್ಬಿಟ್ಟಿದೆ. ಮಧ್ಯಾಹ್ನದಿಂದನೂ ಇದುವರೆಗೂ. ಇವಾಗ ಪುನಃ ಇಲ್ಲಿ ವೆನ್ಯೂ ಹತ್ರ ಬಂದಿದ್ದೀವಿ. ಇದು ಲಾಸ್ಟ್ ವಿಸಿಟ್ ಅಂದ್ಕೊಂತೀವಿ ಅಲ್ಲ? ಲಾಸ್ಟ್ ವಿಸಿಟು. ಮೆನುನಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇತ್ತು. ಆ ಚೇಂಜಸ್ ಎಲ್ಲ ಮಾಡಿ ಆ್ಯಂಡ್ ಕೆಲವೊಂದು ನಮ್ಮದು ಒಂದಷ್ಟು ಚೇಂಜಸ್ ಇತ್ತು. ಅದನ್ನೆಲ್ಲ ಮಾಡಿ ಫೈನಲ್ಲಾಗಿ ಇದು ಮಾಡಿಕೊಂಡು ಹೋಗೋಣ ಅಂದ್ಕೊಂಡು ಅವರು ಬಂದಿದ್ದಾರಂತೆ. ಮ್ಯಾನೇಜರ್ ಕಾಲ್ ಮಾಡಿದ್ರು. ಸರಿ, ಇದಕ್ಕಿಂತ ಮೊದಲು ಸುಮಾರು ಕೆಲಸಗಳಾಯಿತು. ಅದು ಮನೆಗೆ ಹೋಗಿ ಮಾತಾಡ್ತೀನಿ. ವೆಹಿಕಲ್ಗಳ ಸೌಂಡು ಮತ್ತು ಇಲ್ಲಿ ನಿಂತ್ಕೋಬೇಕು ಹೊರಗಡೆ. ಹೋಗೋಣ. ಆಲ್ಮೋಸ್ಟು ಮೇಜರ್ ಕೆಲಸಗಳೆಲ್ಲ ಮುಗ್ದೋಯ್ತು ಇವತ್ತು. ಫಟಾಫಟ್ ಅಂತ ಏನು ಪ್ಲ್ಯಾನೇ ಇರಲಿಲ್ಲ. ಬಟ್ ಸ್ಟಿಲ್ ಟಕಟಕಂತ ಎಲ್ಲ ಮುಗ್ದೋಗ್ಬಿಡ್ತು. ಒಂಥರ ರಿಲ್ಯಾಕ್ಸ್ಡ್ ಫೀಲ್ ಆಗ್ತಾಯಿದೆ ಅಲ್ವಾ? ಇವತ್ತಂತೂ ನಾನು ಆವಾಗಲೇ ಹೇಳ್ತಿದ್ದಂಗೆ ಬ್ಯುಸಿ ಡೇ ಆಗೋಗ್ಬಿಡ್ತು. ಅದು ಎದ್ದು ಅಡುಗೆ ಮಾಡ್ಕೊಂಡು ಊಟ ತಿನ್ನೋಕ್ಕೂ ಟೈಮ್ ಆಗಲಿಲ್ಲ ಇವತ್ತು ನಮಗೆ. ಎಷ್ಟೊತ್ತಿಗೆ ಊಟ ತಿಂದಿದ್ದು ನಾವು? 4:15 ಊಟ ಮಾಡಿದ್ವಿ. ಏನು ಅಡುಗೆ ಎಲ್ಲ ರೆಡಿ ಆಯಿತು, ಊಟ ಕೂತ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಡೆಕೋರೇಷನ್ ಅವರು ಇವತ್ತು ಬರ್ತೀನಿ ಅಂತ ಹೇಳಿದರು ಡಿಸ್ಕಷನ್ನಿಗೆ. ಸೊ ಅವ್ರು ಬಂದಿದ್ರೆ ಮನೆಗೆ ಅದು ಹೆಚ್ಚು ಕಮ್ಮಿ ಒಂದು 1.5 or 2 hours ಆಯಿತಾ ಎಲ್ಲ ಎಲ್ಲಾನು ಡಿಸ್ಕಷನ್ ಆಗೋಯ್ತಲ್ಲ ಒಂದೇ ಸರಿ ಎಲ್ಲ ಡೆಕೋರೇಷನ್, ಪ್ಲೇ ಡೆಕೋರೇಷನ್, ವಿಡಿಯೋಗ್ರಫಿ, ಫೋಟೋಗ್ರಫಿ ಎಲ್ಲ ಅವ್ರದ್ದೇ ಇತ್ತಂತ ತೆಗಿ. ಅದು ಎಲ್ಲನೂ ಮಾತಾಡಿ ಹೋಲ್ಸೇಲಲ್ಲಿ ಒಬ್ರಿಗೆ ಕೊಟ್ಬಿಡೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಇನ್ನೂ ಅವರಿಗೆ ನಾವು ಕನ್ಫರ್ಮ್ ಮಾಡಿಲ್ಲ, ಮಾಡೋಣ ಅಂತ. ಹೆಚ್ಚು ಕಮ್ಮಿ ಅದಕ್ಕೆ ಹೋಗ್ಬಿಡೋಣ ಅಲ್ವಾ? ತೆಗಿ, ಸುಮ್ಮನೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಎಲ್ಲ ಒಬ್ಬನೇ ಮಾಡ್ತಾನೆ A to Z. ತಲೆನೋವು ಇರಲ್ಲ. ಏನೇ ಆದ್ರೂ ಒಬ್ಬನಿಗೆ ಕೇಳ್ತೀವಿ. ಇಲ್ಲ 10 ಜನ ಕೊಟ್ರೆ 10 ಜನಕ್ಕೆ ಕ್ವಶನ್ ಮಾಡಬೇಕು. ಇದಾಯ್ತಾ ಅದಾಯ್ತಾ ಅಂತ.
ಇದ್ರೇನಿಲ್ಲ, ಅವನೊಬ್ಬನೇ ಮಾಡೋದ್ರಿಂದ ಸುಮ್ಮನೆ ಅವನೊಬ್ಬನು ಒಂದು ಫೋನ್ ನೋಡಿದ್ರೆ ಎಲ್ಲ ಸಾಲ್ವ್. ಸಾಲ್ವ್. ಒನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅನ್ನೋ ಥರ ಇರುತ್ತೆ. ಸೊ ಅದಕ್ಕೆ ಅದನ್ನೇ ಕನ್ಫರ್ಮ್ ಮಾಡೋಣ ಅಂದ್ಕೊಂಡು ಇದು ಕೆಲವೊಂದು ಅದೇ ಆವಾಗಲೇ ಇರ್ತದೆ ಸ್ಮಾಲ್ ಚೇಂಜಸ್ ಇತ್ತು ಮೆನುನಲ್ಲಿ, ಅದನ್ನ ಹೋಗಿ ಚೇಂಜ್ ಮಾಡಿ ಈಗ ಪಾರ್ಟಿ ಹಾಲೂ ಚೇಂಜ್ ಮಾಡಿದ್ವಿ. ಫಸ್ಟ್ 4th ಫ್ಲೋರಲ್ಲಿ ಅಂದ್ಕೊಂಡಿದ್ವಲ್ಲ, ಇವಾಗ ಅದು ಬೇಡ ಗ್ರೌಂಡ್ ಫ್ಲೋರ್ಗೆ ಹೋಗೋಣ, ಯಾಕೆಂದರೆ ಅದು ಸ್ಪೇಷಿಯಸ್ ಆಗಿದೆ. ನಾವು ಇಷ್ಟು ಗೆಸ್ಟ್ ಅಂದರೆ ಇಷ್ಟೇ ಜನ ಬರ್ತಾರೆ ಅಂತ ನಾವು ಗೆಸ್ ಮಾಡೋಕ್ಕಾಗಲ್ಲ, ಸಮ್ಮರ್ ಬೇರೆ, ಸುಮ್ಮನೆ ಆಮೇಲೆ ಸಫೋಕೇಶನ್ ಎಲ್ಲ ಸ್ಟಾರ್ಟ್ ಆಗಬಾರ್ದು ಅಂತ ಅಂದ್ಕೊಂಡು ಯೋಚನೆ ಮಾಡಿ 3 ದಿನದಿಂದ ಕೊನೆಗೆ ಗ್ರೌಂಡ್ ಫ್ಲೋರಿಗೆ ಫಿಕ್ಸ್ ಆಗೋಣ ಅಂದ್ಕೊಂಡು ಹೇಳ್ಬಿಟ್ಟು ಬಂದಿದ್ದೀವಿ. ಅದು ಫೈನಲೈಸ್ ಮಾಡೋಕ್ಕೆ ಹೋಗಿದ್ದು ನಾವು. ಹಂಗಾಗಿ ಇವತ್ತೆಲ್ಲ ಏನು ಜಾಸ್ತಿ ಬೇರೆ ಪರ್ಸ್ನಲ್ ಕೆಲಸಗಳೇನು ಮಾಡೋಕ್ಕೆ ಆಗಿಲ್ಲ. ಇದು ಪರ್ಸ್ನಲ್ಲೇ ಪರ್ಸ್ನಲ್ ಅಂದರೆ ಅದೇ ಬಾಕಿ ಕೆಲಸಗಳು. ಸೊ ಇಷ್ಟ ಆಯ್ತು, ಇಷ್ಟು ಮುಗಿಸ್ಕೊಂಡು ಬಂದ್ವಿ. ಇವಾಗ ನನಗಂತೂ ಅವ್ರು ಬಂದು ಕುತ್ಕೊಂಡು ಮಾತಾಡ್ತಾ ಇದ್ದಾರ, ಫುಲ್ ಹೊಟ್ಟೆ ಹಶ್ವಾಗ್ಬಿಟ್ಟಿದೆ ಮನು. ನನಗೆ ಮಾತಾಡೋಕ್ಕೆ ಎನರ್ಜಿ ಇಲ್ಲ, ಅವ್ರ ಹತ್ರ ತಿನ್ನಂಗಿಲ್ಲ ಬಿಡಂಗಿಲ್ಲ. ಅವ್ರು ಬೇರೆ ಡಯಟ್ ಇದೆ ಅಂತ ಕೇಳಿದೆ, ಸರ್ ಊಟ ಮಾಡಿ ಅಂತ. ಇಲ್ಲ ಮೇಡಮ್ ಡಯಟಲ್ಲಿ ಇದ್ದೀನಿ ಅಂದರು. ಅದು ಹೆಂಗೆ ಅವ್ರನ್ನ ಖಾಲಿ ಕೂರಿಸ್ಬಿಟ್ಟು ನಾನು ಊಟ ಮಾಡೋಕ್ಕಾಗತ್ತಾ, ಕಾಯ್ಕೊಂಡು ಕೂತಿದೆ ತೆಗೆ. ಅದಕ್ಕೆ ಮನುನೇ ಜಾಸ್ತಿ ಮಾತಾಡಿ ಅತ್ತಾಗಿ ಇದು ಮಾಡಿದ್ರು. ಸರಿ ಹೋಗೋಣ ಇವಾಗ ಕುತ್ಕೊಂಡು, ಸ್ವಲ್ಪ ಆಫೀಸ್ ಕೆಲಸ ಇದೆ. ನೀನು ಹೊರಗಡೆ ಹೋಗ್ತಾ ಇದೆಯಪ್ಪ ಈಗ? ಹೌದು, ಹೋಗ್ತಾ ಇದ್ದೀನಿ. ಎಂಜಾಯ್ ಮಾಡಿ. ಅವರು ಹೊರಗಡೆ ಹೋಗಿ ಬರ್ತಾರಂತೆ, ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಕುತ್ಕೊಂಡು ಇವಾಗ ಸ್ವಲ್ಪ ಆಫೀಸ್ ಕೆಲಸ ನೋಡೋಣ. ನೀವು ಬರಲ್ವ ಹಂಗಾರೆ ಹಾಕೊಂಡು ಇವಾಗ ನೋಡಿ ಹೆಂಗೋ ಒಂದು ಹೋಗ್ಬಿಟ್ಟು ಮಾಡಿಕೊಡಿ. ಈಗ ನಾನು ಮನೆ ಹತ್ರ ಇದ್ದೀನಿ, ಬರ್ತೀನಿ ಅಂಗಡಿ ಹತ್ರ. ಹಾಂ ಹಾಂ, ನಾನು ಹೋಗಲ್ಲ ಬಾಸು, ನೀವೇ ಹೋಗ್ಬೇಕು. ನೀವು ಹೋಗಲ್ಲ ಅಂತೀರ? ಇಲ್ಲ, ಈಗಲೇ ಬಿಡ್ತಾ ಇದ್ದೀನಿ ಗಾಡಿ, ನಂಗೆ ನಿಲ್ಸಾಕಿದ್ದಿಲ್ಲ. ಏನಂತೆ ಇವತ್ತು ಸ್ಪೇರ್ಸ್ ಅಂಗಡಿಗೆ ಹೋಗಲ್ಲ ಅವರು. ಇಲ್ವಂತ ರೆಡಿ ಇಲ್ವಂತ. ರೆಡಿ ಇರಲ್ಲ ಸ್ಪೇರ್ಸ್, ತಗೊಂಬಂದು ಎಲ್ಲಂತೆ ತ್ರಿವೇಣಿ ನಮ್ಮ ಗಾಡೀಲೇ ಹೋಗಕ್ಕೆ ಹೇಳು. ಹೋಗಲ್ಲ ಅವ್ರು ಓನರ್ ಬೈಕ್. ಓಕೆ, ಇದು ಕ್ಲೈಂಟ್ಸ್ ಇದ್ರ ಹತ್ರ ಹೋಗಿ. ಓಕೆ, ಇಲ್ಲ ನೀನೇ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಷ್ಟೇ. ಹೋಗಲ್ಲ ಅಂತ ಅದನ್ನೇ ಹಾಗೆ ಜೊತೆಲೂ ಬರಲ್ಲ. ಏನು ಮಾಡೋಕ್ಕೆ ಸೆಂಟ್ರ್ ಸ್ಟ್ಯಾಂಡ್ ಯೂಸ್ ಮಾಡಷ್ಟೇ. ಏನು ಆಪ್ಷನ್ ಇದೆಯಲ್ಲ, ಸೈಡ್ ಸ್ಟ್ಯಾಂಡು ಕಟ್ಟಾಗೋಯ್ತಂತೆ. ಅದು ಹೆಂಗೆ ಕಟ್ಟಾಯ್ತು? ತುಕ್ಕಿ ಹಿಡಿದ್ಬಿಟ್ಟು ಕಟ್ಟಾಗಿರುತ್ತೆ ಅಷ್ಟೇ, ಏನು ಇರ್ಬೋದೇನೋ. ಗಟ್ಟಿ ಐತೆ ಇದು, ಹೆಂಗೆ ಕಟ್ಟಾಯ್ತು? ಕಬ್ಬಣ ಅಂದರೆ ಗಟ್ಟಿ ಇರಲೇಬೇಕು. ಅಲ್ಲ ತುಕ್ಕಿ ಹಿಡಿದ್ರು ಅಷ್ಟು ಬೇಗ ಗಟ್ಟ ಹೆಂಗೋ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಕಟ್ಟಾಗೈತೆ. ಅದಕ್ಕೆ ಸಾಹೇಬ್ರು ಫೋನ್ ಮಾಡಿ ಹೊರ್ಗಡೆ ಬಾ ಅಂತೆ, ಏನೋ ತೋರಿಸ್ತೀನಿ. ಸದ್ಯ ನಿಲ್ಸಿದ ಗಾಡಿ ಬಿದ್ದೋಗಿಲ್ವಲ್ಲ ಹೇಳು. ಅದಕ್ಕೆ ಆಮೇಲೆ ಸುಮ್ಮನೆ 1 ಡಬಲ್ ಖರ್ಚಾಗಿರೋದು. ಗಿಂಟೆಲ್ಲ ಆಗಿದ್ದಿದ್ರೆ ಮೊದಲು ಎಷ್ಟು ನೀಟಾಗಿ ಇಟ್ಕೊಂಡವ್ರೆ ನಮ್ಮ ಯಜಮಾನ್ರ ಗಾಡಿನ. ಆಯ್ತು, ಓಕೆ ಬಾಯ್. ಮರ್ತ್ಬಿಟ್ಟು ಸೈಡ್ ಸ್ಟ್ಯಾಂಡ್ ಹಾಕಕ್ಕೆ ಹೋಗ್ಬೇಡ, ಸೆಂಟ್ರ್ ಸ್ಟ್ಯಾಂಡು ನೆನ್ಪಿಟ್ಕೋ ಆಯ್ತಾ. ಬಾಯ್. ಕೊನೆಗೂ ಬಂದ್ಬಿಟ್ಟು ಸ್ಟ್ಯಾಂಡ್ ಹಾಕಿಸ್ತಾ ಇದ್ದೀನಿ. ಇಲ್ಲಿ ಫುಲ್ಲು ಹೋಗ್ಬಿಟ್ಟು ಮುರಿದೋಗಿ ಸೈಡಿಗೆ ಬಂತಲ್ಲ, ಇಮಿಡಿಯೇಟಾಗಿ ಹಾಕಿಸಿದೆ ಸ್ಟ್ಯಾಂಡು. ಇಲ್ಲಾಂದರೆ ಓಡಾಡೋದು ಕಷ್ಟ. ಮರ್ತ್ಬಿಟ್ಟು ಏನು ಮಾಡ್ಬಿಡ್ತೀವಿ, ತಿರ್ಗಾ ಸೈಡ್ ಸ್ಟ್ಯಾಂಡ್ ಹಾಕ್ಬಿಟ್ಟು ಬಿಟ್ಬಿಡ್ತೀವಿ ಗಾಡಿನ, ಬಿದ್ದೋಗ್ಬಿಡೋದು. ಅದಕ್ಕೋಸ್ಕರ ಅಷ್ಟೊಂದೆಲ್ಲ ರಿಸ್ಕ್ ಹಾಕಿ ವೇಟ್ ಮಾಡೋದ್ರಲ್ಲೂ ಅರ್ಥ ಇಲ್ವಲ್ಲ. ಹೇಳಿ ಹೆಂಗಿರು ನಮಗಿದು ಎಕ್ಸ್ಟ್ರೀಮ್ ಮೆಷಿನ್ಸ್ ನಮ್ಮ ಪರಿಚಯದವ್ರದ್ದು ಫ್ರೆಂಡ್ದು, ಅದಕ್ಕೆ ಇಲ್ಲೇ ಬಂದು ಹಾಕಿಸ್ಕೊಂಡು ಹೋಗ್ತಾ ಇದ್ದೀನಿ. ಮನು ಈಗ ಹೋಗಿ ಬರೋ ಅಷ್ಟರಲ್ಲಿ ನಂದೇನು ಕೆಲಸಗಳಾಗಿಲ್ಲ ಮನೆಯಲ್ಲಿ. ಹಾಕಿಸ್ತಾ? ಎಷ್ಟಾಯಿತು? 350 ಅಂದ ಫಸ್ಟು, ಆಮೇಲೆ 280 ಇಸ್ಕೊಂಡು. ಹೌದು, ಇವಾಗ ಅವ್ರದ್ದು ಅದೇನು ಸ್ಟಾಕ್ ಇಲ್ಲ. ನಾಳೆ ಹಾಕಿಲ್ಲ ಅಲ್ಲ, ಸ್ಪೇರ್ಸ್ ಅಂಗಡಿಗೆ ಹೋಗಲ್ಲ ಇವಾಗ, ಬೆಳಗ್ಗೆ ಹೊತ್ತು ಮಾತ್ರ ಹೋಗೋದು. ಓಕೆ, 2ನೇ ಸರಿ ಹೋಗಲ್ಲ ನಾನು ಅಂತ. ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಅವನು ಹೋಗಿ ತಗೊಂಡ್ಬಂದು ಇಟ್ಕೊಂಡಿದ್ದ ನಮಗೆ ಹೋಗೋಷ್ಟು. ಹೌದಾ, ಒಳ್ಳೇದಾಯ್ತಲ್ಲ. ಇಮಿಡಿಯೇಟಾಗಿ ಏನಕ್ಕಂತ ಕಟ್ಟಾಗಿ ತುಕ್ಕಿಡ್ದಿರೋದ? ತುಕ್ಕಿಡ್ದು ಕಟ್ಟಾಗೋದು. ಓಕೆ, ಆಯ್ತಲ್ಲ ಬಿಡು, ಕೆಲಸ ಆಯ್ತಲ್ಲ, ಅದು ಇಂಪಾರ್ಟೆಂಟ್. ಇಲ್ಲಾಂದರೆ ಪ್ರತಿ ಸರಿ ಸೆಂಟ್ರ್ ಸ್ಟ್ಯಾಂಡ್ ಹಾಕೋದು ಭಾಳ ಕಷ್ಟ. ಹೌದು, ಸೈಡ್ ಸ್ಟ್ಯಾಂಡ್ ಸುಮ್ಮನೆ ಹಿಂಗೆ ಹಾಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನನಗೆ ಟೆನ್ಷನ್ ಆಯ್ತಿದ್ದೇನು ಗೊತ್ತಾ, ಗಜ್ನಿ ಎಲ್ಲಿ ಮರ್ತ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಗಾಡಿ ಬಿಟ್ಬಿಡ್ತೀವೋ ಸೈಡಿಗೆ ಅಂತ ಟೆನ್ಷನ್ ಆಯ್ತಿತ್ತು. ಅದಕ್ಕೆ ಹೇಳಿ ಕಳ್ಸಿದ್ದು ನಾನು, ಮರಿಬೇಡ ಸೈಡ್ ಸ್ಟ್ಯಾಂಡ್ ಇಲ್ಲ ಸೆಂಟ್ರ್ ಸ್ಟ್ಯಾಂಡ್ ಹಾಕಬೇಕು ಅಂತ. ನಮ್ಮ ಯಜಮಾನ್ರಿಗೆ ಅಷ್ಟು ಮೆಮೊರಿ ಪವರು. ಅದು 7 ಗಂಟೆ ನೋಡಿದ್ರ, ನಮ್ಮ ಯೋಚನೆ ಒಂದಾದರೆ ಅವ್ರದ್ದೇ ಒಂದು ಯೋಚನೆ. ಅದೇನೋ ಮೊನ್ನೆ ನಾನು ವಿಡಿಯೋನಲ್ಲೇ ನೋಡಿದ್ದು ಡೈಲಾಗ್ಗಳನ್ನ. ಕಾಫಿ ಬಿಟ್ಬಿಡೋಣ ಅನ್ಕೊಂಡಿದ್ದೀನಿ, ಇಲ್ಲ ಚೇಂಜ್ ಮಾಡಿಬಿಡೋಣ, ಫಿಲ್ಟ್ರ್ ಕಾಫಿ ಏನಾದ್ರು ಮಾಡ್ಕೊ, ಫಿಲ್ಟ್ರ್ ಕಾಫಿಗೆ ಮಾತ್ರ ಸ್ವಿಚ್ ಆಗಬೇಡ. ಆಗು, ನಾನು ಊರಿಗೆ ಹೋದ್ಮೇಲೆ ಆಗು, ನಾನು ಇರೋ ತನಕ ಆಗಬೇಡ.
moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.